ನಮಸ್ಕಾರ ನನ್ನ ಹೆಮ್ಮೆಯ ಕನ್ನಡಿಗೆ. ಇಂದು ನಾವು KPSCಯಿಂದ ಹೊರಡಿಸಿರುವ 2,243 ಹುದ್ದೆಗಳಿಗೆ ಒಟ್ಟು ಅರ್ಜಿ 10,79,000 ಸ್ವೀಕಾರಗೊಂಡಿವೆ. ಅವುಗಳ ಬಗ್ಗೆ ಮಾತಾಡೋಣ. ಇಂದಿನ ದಿನಪತ್ರಿಕೆಯಲ್ಲಿ ಹೊರಡಿಸಲಾದ KPSC ಅರ್ಜಿಗಳ ವಿವರ ನಿಮ್ಮ ಮುಂದಿದೆ. ನೀವು ಇಂಥ ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಪತ್ರಿಕೆಯಲ್ಲಿ ಬಂದಿರುವ ಹುದ್ದೆಗಳ ವಿವರ. ವಾಣಿಜ್ಯ ತೆರಿಗೆ ಪರೀಕ್ಷಕರು CTI ಹುದ್ದೆಗಳು 230 ಇದ್ದು, ಇದು ಹೈದರಾಬಾದ್ ಕರ್ನಾಟಕವಲ್ಲದ ಅರ್ಜಿಗಳ ಸಂಖ್ಯೆ 1,60,682 ಅರ್ಜಿಗಳು ಸ್ವೀಕಾರಗೊಂಡಿವೆ. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ 15,000 ಹುದ್ದೆಗಳಿಗೆ 25,000 ಅರ್ಜಿಗಳು. ಹೀಗೆ ಹಲವಾರು ಅರ್ಜಿಗಳು ಸ್ವೀಕಾರಗೊಂಡಿದ್ದು, ಅವುಗಳ ಬಗ್ಗೆ ಸವಿವರವಾಗಿ ನಾವು ಈಗ ಮಾತಾಡೋಣ ಮತ್ತು ಅವುಗಳ ಎಕ್ಸಾಮ್ಗಳ ದಿನಾಂಕದ ಬಗ್ಗೆಯೂ ನೋಡೋಣ. ನೇಮಕಾತಿ ವಿಳಂಬಕ್ಕೆ KPSC ಕೊಟ್ಟ ಕಾರಣಗಳು. ಇಲಾಖೆ ಹಲವಾರು ಕಾರಣಗಳನ್ನು ನೀಡಿದೆ. ಇಲಾಖೆಯ ಪ್ರಸ್ತಾವನೆಯ ನ್ಯೂನತೆಗಳನ್ನು ಸರಿಹೊಂದಿಸಲು ಬೇಕಾಗಿ ಕಾಲಾವಕಾಶವನ್ನು ಕೇಳಿದೆ ಮತ್ತು ಅವುಗಳಲ್ಲಿರುವ ನ್ಯೂನತೆಗಳನ್ನು ಆ ಇಲಾಖೆಗಳಿಗೆ ನೀಡಿ ಅವುಗಳನ್ನು ಸರಿಹೊಂದಿಸಲು ಸಮಯ ಬೇಕು ಎಂದು ಹೇಳಿದೆ ಮತ್ತು ಪರೀಕ್ಷಾ ದಿನಾಂಕಗಳನ್ನು ಇಡಲು ಬೇಕಾಗಿರುವ ಸಮಯ ಮತ್ತು ಹಬ್ಬಗಳು, ರಾಷ್ಟ್ರೀಯ ದಿನಗಳನ್ನು ಹೊರತುಪಡಿಸಿ ದಿನಾಂಕಗಳನ್ನು ನಿಗದಿಪಡಿಸಲು ಸಮಸ್ಯೆಗಳ ಬಗ್ಗೆನೂ ಇಲ್ಲಿ ಹೇಳ್ತಾ ಇದೆ. ಮತ್ತೆ ಆಯ್ಕೆಗೊಂಡ ಅಭ್ಯರ್ಥಿಗಳ ನಿಗದಿತ ಅವಧಿಯಲ್ಲಿ ಮೂಲ ದಾಖಲೆ ಸಲ್ಲಿಸದಿರುವುದು. ಇದು ಈಗಾಗಲೇ ನಡೆದಿರುವ ಪರೀಕ್ಷೆಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಯಲ್ಲಿ ಹಲವು ತೊಂದರೆಗಳಿದ್ದು, ಅದಕ್ಕಾಗಿ ಆಯ್ಕೆ ಪಟ್ಟಿಯನ್ನು ತಡೆ ಹಿಡಿಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಬೇಕು ಇನ್ನು ಯಾವಾಗ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಡೇಟ್ ಹೇಳ್ತಾ ಇಲ್ಲ KPSCಯಿಂದ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೇಳುತ್ತಾರೆ. ಇದು ವಿಧಾನಸೌಧದಲ್ಲಿ ಮಾತಾಡಿದ ಮಾಹಿತಿಗಳ ಬಗ್ಗೆ ಇಂದಿನ ದಿನಪತ್ರಿಕೆಯಲ್ಲಿ ಬರಲಾಗಿದೆ. ಇನ್ನು KS ಮತ್ತು PDO ಹೀಗೆ ಹಲವಾರು ಹುದ್ದೆಗಳ ಬಗ್ಗೆ ಸವಿವರವಾಗಿ ಇಲ್ಲಿ ನಿಮ್ಮ ಮುಂದೆ ಇದೆ. ಈಗ ಪೋಸ್ಟ್ ನೇಮ್ ಮತ್ತು ಅವುಗಳ ಸಂಖ್ಯೆ ಮತ್ತು ಅರ್ಜಿಗಳ ಸಂಖ್ಯೆ ಮತ್ತು ಒಂದು ಹುದ್ದೆಗೆ ಇರುವ ಪೈಪೋಟಿ ನಿಮ್ಮ ಮುಂದೆ ಈಗ ಇಡಲಾಗಿದೆ. KS ಒಟ್ಟು 384 ಹುದ್ದೆಗಳನ್ನು ಕರೆಯಲಾಗಿದೆ. ಅವುಗಳಿಗೆ 2,10,910 ಹುದ್ದೆಗಳನ್ನು ಅರ್ಜಿಗಳು ಈಗಾಗಲೇ ಸ್ವೀಕೃತಗೊಂಡಿವೆ. ಒಂದು ಹುದ್ದೆಗೆ 550 ಅರ್ಜಿಗಳು. ಇಲ್ಲಿ ಒಂದು ಹುದ್ದೆಗೆ 550 ಅರ್ಜಿಗಳು ಸ್ವೀಕೃತಗೊಂಡಿವೆ ಮತ್ತು CTI ಈಗಾಗಲೇ ನಡೆದಿರುವಂಥ ಪರೀಕ್ಷೆ ಇದು. CTI ಇದಕ್ಕೆ 245 ಹುದ್ದೆಗಳಿಗೆ 1,85,761 ಅರ್ಜಿಗಳು ಸ್ವೀಕಾರ ಮತ್ತು ಒಂದು ಹುದ್ದೆಗೆ 759 ಅರ್ಜಿಗಳು ಬರಲಿವೆ. ಮತ್ತು PDO ಪೋಸ್ಟ್ಗೆ 247. ಈ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ಮತ್ತು ಉಳಿದ ಹುದ್ದೆಗಳು ಮಿಶ್ರಣ ಇದೆ, ಒಂದು ಸಪರೇಟ್ ಇಲ್ಲ. ಅದು ಎರಡು ಮಿಕ್ಸ್ ಆಗಿ ಬಂದಿರೋದನ್ನೇ ಕನ್ಸಿಡರ್ ಮಾಡಿದ್ದೀವಿ. PDOಗೆ 4,01,60 ಹುದ್ದೆಗಳು ಬಂದಿರೋದು. ಅದರಲ್ಲಿ ಒಂದು ಹುದ್ದೆಗೆ 1,637. ನಾವು ಹೇಳ್ಬೋದು PDOಗೆ ತುಂಬ ಕಾಂಪಿಟೇಷನ್ ಇದೆ ಇಲ್ಲಿ ಅಂತ. PDO ಕಾಂಪಿಟೇಷನ್ ತುಂಬ ಇದೆ. 1,637 ಅರ್ಜಿಗಳು ಒಂದು ಪೋಸ್ಟಿಗೆ. ಇದು ತುಂಬ ಕಾಂಪಿಟೇಷನ್ನು. ಇದು ಮತ್ತೆ KPSCಯಿಂದ JEE ಜೂನಿಯರ್ ಇಂಜಿನಿಯರ್
ಮೆಕ್ಯಾನಿಕಲ್ ಮತ್ತು ಸಿವಿಲ್ ಪೋಸ್ಟ್ಗಳು. ಮೆಕ್ಯಾನಿಕಲ್ ಮತ್ತು ಸಿವಿಲ್ ಪೋಸ್ಟ್ಗಳು 300 ಪೋಸ್ಟ್ಗಳನ್ನು ಕರೆಯಲಾಗಿತ್ತು. ಅದಕ್ಕೆ ಬಂದಿರುವ ಅರ್ಜಿಗಳು 14,032. ಇದು ಕೇವಲ ಡಿಪ್ಲೊಮಾದವರಿಗೆ ಮಾತ್ರ ಇತ್ತು. ಅದಕ್ಕಾಗಿ ಅರ್ಜಿಗಳು ತುಂಬ ಕಡಿಮೆ ಇದ್ದು ಒಂದು ಹುದ್ದೆ ಕೇವಲ 47 ಜನ. ಡಿಪ್ಲೊಮಾದವರಿಗೆ ಒಂದು ಉತ್ತಮ ಅವಕಾಶ ಇದಾಗಿದೆ. ಅದು ಕೇವಲ ಸಿವಿಲ್ ಮತ್ತು ಮೆಕ್ಯಾನಿಕಲ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದು. ಒಟ್ಟು 300 ಹುದ್ದೆಗಳಲ್ಲಿ 14,032 ಪೋಸ್ಟ್ಗಳು ಮಾತ್ರ ಅರ್ಜಿಗಳು ಇದ್ದು ಒಂದು ಹುದ್ದೆ 47 ಮಂದಿ ಅಷ್ಟೇ ನಿಮಗೆ ಕಾಂಪಿಟೇಷನ್ ಇರೋದು. ಇದು ತುಂಬ ಒಳ್ಳೆಯ ಅವಕಾಶ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ. ಮತ್ತು ಲ್ಯಾಂಡ್ ಸರ್ವೇಯರ್ ಪೋಸ್ಟ್. ಲ್ಯಾಂಡ್ ಸರ್ವೇಯರಲ್ಲಿ 364 ಹುದ್ದೆಗಳಿದ್ದು 364 ಹುದ್ದೆಗಳಿಗೆ 77,270 ಅರ್ಜಿಗಳು ಸ್ವೀಕೃತಗೊಂಡಿವೆ. ಇಲ್ಲಿ ಕಾಂಪಿಟೇಷನ್ ಮೀಡಿಯಂ ಇದೆ, ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ಮೀಡಿಯಂ ಇದ್ದು 213 ಒಂದು ಹುದ್ದೆಗೆ ಬಂದಿರುವ ಕಾಂಪಿಟೇಷನ್. ಇಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ನಿಮ್ಮ ವಿದ್ಯಾಭ್ಯಾಸ ಅತ್ಯುತ್ತಮವಾಗಿದ್ದರೆ ನೀವು ಈ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡ್ಕೋಬೋದು. ಮತ್ತು ಗ್ರೂಪ್ ಬಿ ಪೋಸ್ಟು, ಇದು ಕಲ್ಯಾಣ ಕರ್ನಾಟಕ ಮತ್ತು ಉಳಿದ ಕರ್ನಾಟಕ ಹುದ್ದೆಗಳು ಮಿಶ್ರಣ ಇದೆ. ಇಲ್ಲಿ 1,68,452 ಅರ್ಜಿಗಳು ಸ್ವೀಕೃತಗೊಂಡಿವೆ. ಒಂದು ಹುದ್ದೆಗೆ 4,211 ಮಂದಿ. ಇದಂತೂ ತುಂಬ ಕಠಿಣವಾದದ್ದು, ತುಂಬ ಕಾಂಪಿಟೇಷನ್ ಹೆವಿ ಇದ್ದು ಇಲ್ಲಿ ಪೋಸ್ಟ್ಗಳು ಉತ್ತಮವಾಗಿವೆ. ಅದಕ್ಕಾಗಿ ಅರ್ಜಿಗಳು ತುಂಬ ಬಂದಿವೆ ಮತ್ತು ಪೋಸ್ಟ್ ಕಮ್ಮಿ ಇದೆ. ಇದರಿಂದ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಮತ್ತು RTO ಪೋಸ್ಟ್ಗೆ ಇದು ಡೇಟ್ ಎಕ್ಸ್ಟೆಂಡ್ ತುಂಬ ಮಾಡಿದ್ರು ಜಾಸ್ತಿ ಅಪ್ಲಿಕೇಶನ್ ಬಂದಿಲ್ಲ. ಇದು ಕೇವಲ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮಾತ್ರ ಇತ್ತು, ಆದರೂ ಕಮ್ಮಿ ಜನ ಹಾಕಿದ್ದಾರೆ. ಒಂದು ಪೋಸ್ಟ್ಗೆ 159 ಜನ. ಇದು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಅವಕಾಶ. ಉಳಿದವು ಎಲ್ಲರಿಗೂ ಅವಕಾಶಗಳಿದ್ದು KS, CTI, PDO ಮತ್ತು ಇವುಗಳೆಲ್ಲ ಡಿಗ್ರಿ ಮೇಲೆ, ನೀವು ಯಾವುದೇ ಡಿಗ್ರಿ ಪೂರ್ಣ ಮಾಡಿದ್ರೂ ಅವಕಾಶಗಳು ನಿಮಗೆ ದೊರಕುತ್ತಿದ್ದವು. ಮತ್ತು JE ಇದು ಕೇವಲ ಡಿಪ್ಲೊಮಾದವರಿಗೆ. ಮತ್ತು ಲ್ಯಾಂಡ್ ಸರ್ವೇಯರ್ ಪೋಸ್ಟು ಇದು PUC ಪ್ಲಸ್ ಡಿಪ್ಲೊಮಾ ಮತ್ತು BSc. ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಇಲ್ಲ, ಆದರೆ PUC ಮತ್ತು ಸಿವಿಲ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಅವಕಾಶಗಳು ದೊರೆತಿದ್ದವು. ಇದರಲ್ಲಿ ಉಳಿದವು ಗ್ರೂಪ್ ಬಿನು, ಇದರಲ್ಲಿ ಹಲವಾರು ಪೋಸ್ಟ್ಗಳು ಇದ್ದು ಮತ್ತು ಇದರಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಅವಕಾಶಗಳಿದ್ದು. RTO ಕೇವಲ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮಾತ್ರ ಇತ್ತು. ಇನ್ನು ಇದರಲ್ಲಿನ ಕೆಲವು ಪೋಸ್ಟ್ಗಳಿಗೆ ಈಗಾಗಲೇ ಪರೀಕ್ಷಾ ದಿನಾಂಕವನ್ನು ಹೊರಡಿಸಲಾಗಿದೆ. ಅವುಗಳ ಬಗ್ಗೆ ಮಾಹಿತಿ ಮುಂದೆ ನೋಡೋಣ. 2,243 ಹುದ್ದೆಗಳಿಗೆ 10 ಲಕ್ಷ ಅರ್ಜಿಗಳು ಬಂದಿವೆ. ಈಗಾಗಲೇ 10 ಲಕ್ಷ ಅರ್ಜಿಗಳು. ಇದರಿಂದ ಗೊತ್ತಾಗುತ್ತೆ ರಾಜ್ಯದಲ್ಲಿ ಎಷ್ಟು ಉದ್ಯೋಗದ ಅಭಾವ ಇದೆ ಅಂತ. ಈಗಾಗಲೇ KS ಹೇಳಿರೋ ಹಾಗೆ 25ನೇ ತಾರೀಕು ಎಕ್ಸಾಮ್ ನಡೆಯಲಿದೆ. ಇದೇ ತಾರೀಕಿನಂದು IBPS ಬ್ಯಾಂಕಿಂಗ್ದು ಎಕ್ಸಾಮ್ ಇರೋದ್ರಿಂದ ಈ ಎಕ್ಸಾಮ್ನ ಮುಂದೂಡೋ ಸಾಧ್ಯತೆಗಳಿದ್ದು CM ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಇದರ ಬಗ್ಗೆ. ಅದೇ ವಾರದಲ್ಲಿ ಯಾವುದಾದ್ರೂ ಒಂದು ದಿನ ನಿಗದಿಪಡಿಸಬೇಕೆಂದು. ಇದು KPSCಗೆ ಬಿಟ್ಟ ವಿಷಯ. KPSCದವರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. CTI ಈಗಾಗಲೇ ಕಂಪ್ಲೀಟ್ ಆಗಿದೆ. ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಯಾವಾಗ ಹೇಳ್ತಾರೋ ಏನು ಇದರ ಬಗ್ಗೆ ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ ತಕ್ಷಣ ಇದರ ಬಗ್ಗೆ ಹೇಳಲಾಗುತ್ತದೆ. ಮತ್ತು
PDO ತುಂಬ ಅತ್ಯುತ್ತಮ ಪೋಸ್ಟ್ ಆಗಿದೆ, ಆದರೆ ಇದಕ್ಕೆ ಕಾಂಪಿಟೇಷನ್ ಹೆವಿ ಇದೆ. ನೀವು ಉತ್ತಮವಾದ ತಯಾರಿಯಿಂದ ಇದನ್ನು ಕ್ರ್ಯಾಕ್ ಮಾಡ್ಕೋಬೋದು. ಒಟ್ಟು 4,04,160 ಅರ್ಜಿಗಳಿವೆ. ಇದರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 84,903 ಹಾಗೂ ಉಳಿದ ಕರ್ನಾಟಕ ಜಿಲ್ಲೆಗಳಿಗೆ 3,19,257 ಅರ್ಜಿಗಳು ಸ್ವೀಕಾರಗೊಂಡಿವೆ. ಸಾಮಾನ್ಯವಾಗಿ ಒಂದು ಹುದ್ದೆಗೆ 1,637 ಅಭ್ಯರ್ಥಿಗಳು ಫೈಟ್ ನೋಡಬಹುದು. ಎಕ್ಸಾಮ್ ಡೇಟ್ ಈಗಾಗಲೇ ಹೊರಡಿಸಲಾಗಿದ್ದು 7/12/2024 ಪರೀಕ್ಷಾ ದಿನಾಂಕವನ್ನು ನೀಡಲಾಗಿದೆ. ಪರೀಕ್ಷೆ ದಿನಾಂಕದಂದೇ ಪರೀಕ್ಷೆ ನಡೆಸಲು KPSC ಈಗಾಗಲೇ ತಯಾರಿಗಳನ್ನು ಮಾಡಿದೆ. ಅದೇ ರೀತಿ KS ಪರೀಕ್ಷಾ ತಯಾರಿಯನ್ನು ಮಾಡಿದ್ದು, KPSC ಯಾವುದೇ ಕಾರಣಕ್ಕೂ ಮುಂದೆ ಹಾಕಲು ಯೋಚಿಸುತ್ತಿಲ್ಲ. ಇದರ ಬಗ್ಗೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೋ ನೋಡಬೇಕು. KPSC ಅವರು ಮುಂದೆ ಹೇಳ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಮತ್ತು ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ನೋಡಬೇಕು ಏನಾಗುತ್ತೋ ಅಂತ ಇನ್ನೂ ಹೇಳೋಕ್ಕಾಗಲ್ಲ. ಮತ್ತು ನೆಕ್ಸ್ಟ್ ಉಳಿದ ಪೋಸ್ಟ್ಗಳು 3,000 JV ಸಿವಿಲ್ ಪೋಸ್ಟ್ ಮತ್ತು ಮೆಕ್ಯಾನಿಕಲ್ ಪೋಸ್ಟ್ಗಳು ಮೇಲೆ ಈಗಾಗಲೇ ನಾವು ಇದರ ಬಗ್ಗೆ ಚರ್ಚಿಸಿದ್ದೇವೆ. ಒಟ್ಟು ಹುದ್ದೆಗಳು ಮತ್ತು ಅರ್ಜಿ ಮತ್ತು ಒಂದು ಹುದ್ದೆಗೆ ಎಷ್ಟು ಅರ್ಜಿಗಳು ಬರುತ್ತವೆ ಅಂತ. ಇದರ ಎಕ್ಸಾಮ್ ದಿನಾಂಕ 16/11/2024 ನವೆಂಬರ್ನಲ್ಲಿ ನಡೆಯಲಿದೆ. ನವೆಂಬರ್ನಲ್ಲಿ ಇದರ ಪರೀಕ್ಷೆ ನಡೆಯಲಿದ್ದು, ಇದಕ್ಕೆ ಕಾಂಪಿಟೇಷನ್ ತುಂಬ ಕಮ್ಮಿ ಇದೆ. ಕಾಂಪಿಟೇಷನ್ ತುಂಬ ಕಮ್ಮಿ ಇರೋದ್ರಿಂದ ಇದನ್ನು ಡಿಪ್ಲೊಮಾ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೊಳ್ಬೇಕು. ಮತ್ತು ಗ್ರೂಪ್ ಬಿ ಪೋಸ್ಟ್ 21 ಕರ್ನಾಟಕ ಮತ್ತು 19 ಕಲ್ಯಾಣ ಕರ್ನಾಟಕಗಳಿಗೆ ನೀಡಲಾಗಿದೆ. ಅವುಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 34,671 ಅರ್ಜಿಗಳು ಈಗಾಗಲೇ ಸ್ವೀಕೃತಗೊಂಡಿದ್ದು, ಉಳಿದ ಜಿಲ್ಲೆಗಳಿಗೆ 1,33,781 ಅರ್ಜಿಗಳು ಬಂದಿವೆ. ಇದು ಹೆವಿ ಕಾಂಪಿಟೇಷನ್ ಇರೋದ್ರಿಂದ ಅತ್ಯುತ್ತಮವಾಗಿ ಯಾರು ಅಧ್ಯಯನ ಮಾಡಿರ್ತಾರೋ ಅವರಿಗೆ ಮಾತ್ರ ದೊರೆಯುವುದು. 100% ನಿಮ್ಮ ಎಫರ್ಟ್ ಇದ್ದರೆ ಮಾತ್ರ ನಿಮಗೆ ಜಾಬ್ ಇದರಲ್ಲಿ ದೊರೆಯಬಹುದು. ಇಲ್ಲ ಅಂದರೆ ನಿಮಗೆ ಏನೂ ದೊರೆಯೋದಿಲ್ಲ. ಮತ್ತು 364 ಲ್ಯಾಂಡ್ ಸರ್ವೇಯರ್ ಹುದ್ದೆಗಳು. ಲ್ಯಾಂಡ್ ಸರ್ವೇಯರ್ ಹುದ್ದೆಗಳಿಗೆ ಈಗಾಗಲೇ ಜೂನಲ್ಲಿ ಎಕ್ಸಾಮ್ ಡೇಟ್ ನೀಡಲಾಗಿತ್ತು. ಆದರೆ ಕಾರಣಾಂತರಗಳಿಂದ ನಡೆಸಲಾಗಲಿಲ್ಲ. ಇದರ ಬಗ್ಗೆ ಇನ್ನೂ ಯಾವ ಪರೀಕ್ಷಾ ದಿನಾಂಕವನ್ನು ನೀಡಿಲ್ಲ. ಮುಂದಿನ ದಿನಗಳಲ್ಲಿ ನೀಡಬಹುದು. ನೋಡೋಣ ಏನು ಹೇಳ್ತಾರೋ ಅಂತ. ಲ್ಯಾಂಡ್ ಸರ್ವೇಯರ್ ಪೋಸ್ಟು ಇದು ಕಾಂಪಿಟೇಷನ್ ಸ್ವಲ್ಪ ಕಮ್ಮಿ ಇದೆ. ಇದು PUC ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿತ್ತು. ಇನ್ನು RTO 2 ಸಾರಿ ಮುಂದೆ ಹಾಕಲಾಗಿದೆ. ಅರ್ಜಿಗಳನ್ನು ಹಾಕಲು ಅವಕಾಶ ನೀಡಲಾಗಿತ್ತು. ಅದರಲ್ಲಿ 12,000 ಅರ್ಜಿಗಳು ಸ್ವೀಕೃತಗೊಂಡಿದ್ದು, ಒಂದು ಪೋಸ್ಟ್ಗೆ 159 ಅಭ್ಯರ್ಥಿಗಳಿದ್ದಾರೆ. ಇದರ ಪರೀಕ್ಷಾ ದಿನಾಂಕವನ್ನು ಇನ್ನೂ ನಿಗದಿಪಡಿಸಿಲ್ಲ. ಇಷ್ಟು ಇತ್ತೀಚಿನ ದಿನಗಳಲ್ಲಿ ಕರೆದಂಥ ಪರೀಕ್ಷಾ ಪೋಸ್ಟ್ಗಳಿಗೆ ಪರೀಕ್ಷಾ ದಿನಾಂಕಗಳು ಮತ್ತು ಒಂದೊಂದು ಪೋಸ್ಟ್ಗೆ ಇರುವಂಥ ಕಾಂಪಿಟೇಷನ್ಗಳನ್ನು ನಾವು ಸಂಪೂರ್ಣವಾಗಿ ನೀಡಲಾಗಿದೆ. ನೀವು ಮುಂದಿನ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೂ ನಿಮ್ಮ ನಿರಂತರವಾದ ಎಕ್ಸಾಮ್ಗಳು, ಈಗ ನಿರಂತರವಾದ ಪರೀಕ್ಷೆಗಳಿಗೆ ನೀವು ನಿಮ್ಮ
ಕೆಲಸಗಳನ್ನು ಬಿಟ್ಟು ಅಥವಾ ಮಾಡುತ್ತಾನೆ ನೀವು ತಯಾರಿ ಮಾಡುತ್ತಿದ್ದರೆ ನಿಮ್ಮ 4 ಗಂಟೆಗಳನ್ನಾದರೂ ಸರಿಯಾಗಿ ಓದಿಕೊಳ್ಳಲು ನೀಡಿದರೆ ಸಾಕು, ನೀವು ಒಂದು ಯಾವುದಾದ್ರೂ ಪೋಸ್ಟ್ನ ಪಡೆಯಬಹುದು. ನೀವು ಕಾಂಪಿಟೇಷನ್ ಬಗ್ಗೆ ಜಾಸ್ತಿ ವಿಚಾರ ಮಾಡಬೇಡಿ. ಕಾಂಪಿಟೇಷನ್ ಯಾವಾಗಾದರೂ ಇದ್ದೇ ಇರುತ್ತೆ. ಆದರೆ ನಿಮಗೆ ಬೇಕಾಗಿರೋದು ಕೇವಲ ಒಂದು ಪೋಸ್ಟ್. ನೀವು ಅದನ್ನು ನಿಮ್ಮ ಉತ್ತಮ ವಿದ್ಯಾಭ್ಯಾಸದಿಂದ ಪಡೆಯಬಹುದು. ಇನ್ನೊಬ್ಬರ ಬಗ್ಗೆ ಚಿಂತಿಸಬೇಡಿ. ನಿಮ್ಮ ಬಗ್ಗೆ ನೀವು ಚಿಂತಿಸಿ ಅತ್ಯುತ್ತಮವಾಗಿ ಓದಿಕೊಳ್ಳಿ ಮತ್ತು ಕರೆಂಟ್ ಅಫೇರ್ ಬಗ್ಗೆ ಜಾಸ್ತಿ ಒತ್ತು ಕೊಡಿ. ಈ ಎಲ್ಲ ಎಕ್ಸಾಮ್ಗಳು ಕರೆಂಟ್ ಅಫೇರ್ ಬಗ್ಗೆ ಜಾಸ್ತಿ ಒತ್ತು ಕೊಡಿ. ಕರೆಂಟ್ ಅಫೇರ್ ಡಿಪೆಂಡೆಂಟ್ ಆನ್ 20 to 30 ಕ್ವಶನ್ಸ್ ಬರ್ತವೆ ಯಾವುದೇ ಎಕ್ಸಾಮ್ ಆದರೂ. ಇದರ ಮೇಲೆ ಜಾಸ್ತಿ ಒತ್ತು ಕೊಡಿ. ಹಿಸ್ಟ್ರಿ ಕಮ್ಮಿ ಮತ್ತು ಉಳಿದವನ್ನು ಫಾಲೋ ಮಾಡಿ. ನಿಮಗೆ ನಿರಂತರ ಮಾಹಿತಿಯಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.